ಕೋಟಿನ ಫುಡ್ ಕೋರ್ಟ್ ಇದಕ್ಕೆ ಓಡಾಡಿರೋ ವಂಶಕಲ್ಲ ನಮ್ಮದು. ಒಂದು ಹುಡುಗಿ ಸಿಕ್ಕೋದೇ ನಾನೇ ಮಾಡ್ತೀನಿ. ಎಳ್ಮರಿ ದುಡ್ಡು ಜಮಾಯಿಸು. ನನಗೆ ಜಮಾಯಿಸು ನಮ್ಮಪ್ಪ ಫುಲ್ ರಿಚ್. ಮುಂದೆಗಡೆ ಇರೋ ಕ್ಯಾಪ್ ತೆಗೆದ್ರಲ್ವ ಅಣ್ಣ, ಎದುರುಗಡೆ ಇರೋ ಫಿಗರ್ ಕಾಣೋದು. ಎದುರುಗಡೆನೂ ಫಿಗರ್ ಇಲ್ಲ. ಯಾವ ಕಾರು, ಒಂದು ರಾಯಲ್ ಎನ್ಫೀಲ್ಡು, ಒಂದು ಹುಡುಗಿ. ಹುಡುಗಿ ಆನೇನೆ ಹೊಡೆದು ಬಿಡು. ಎಲ್ಲ ನೀನ್ ಮಾಡ್ಬೇಕಾಗಿರೋದೆಲ್ಲ ನಾನ್ ಮಾಡ್ಬೇಕು ಅಂತ ಹೇಳು. ಇಗ್ನೋರ್ ಮಾಡಿದವ್ರು ಬ್ಯಾಕ್ಗೆಲ್ಲ ಆನೆ ತುಳ್ಕೊಂಡೈತದ. ತುಳ್ಕೊಂಡೈತಲ್ಲ ಹುಲಿ ಹೆಬ್ಬುಲಿ ಇವನು. ಬೈ ಬೈ ಪಾಕೆಟ್ ಚೆಕ್ ಕರೋ, ಚೆಕ್ ಕರೋ. ಯಾರು ಸಾರ್ತಾರೆ. ಇವತ್ತು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದವ್ರೆ. ನಿಯರ್ ಆದ್ಮೇಲೆ ಕಿರಣ ಅಂತ ನಮ್ಮ ದೋಸ್ತ ಕುಚಿಕ್ಕು 1 ಇಯರ್ ಆದ್ಮೇಲೆ ಬಂದವ್ ನಮ್ಮ ಮನೆಗೆ. ಡೇ ಔಟ್ ಹೋಗ್ತಾ ಇದ್ದೀವಿ ಹೊರಗಡೆ. ಕೂತ್ಕೋ. ಇನ್ನೇನಪ್ಪ ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ ನೀನೆ. ಏನೋ ಅಪ್ರೂಪಕ್ಕೆ ಬಚ್ಚಿಯಲ್ಲ. ಅಪ್ರೂಪಕ್ಕೆ ಸಿಗ್ಬೇಕು ಜವಾಬ್ದಾರಿ. ಕಿರಣಂದು ಫ್ರೆಂಡ್ಶಿಪ್ ಎಷ್ಟು ವರ್ಷದ್ದು ಅಂತ ಹೋಗ್ತಾ ಹೇಳ್ತೀನಿ. ಈಗ ಸದ್ಯಕ್ಕೆ ಟೈಮ್ ಎಷ್ಟು? ಏನಿಲ್ಲ ಫ್ರೆಂಡ್ಸ್, ಇವನು ಅದೇ ಶ್ರೀಕೃಷ್ಣನ್ಗೆ 14,000 ಜನ ಹುಡುಗಿದ್ರು. ಹೇಳಿದ್ ಮಾಡ್ತಿರ್ಲಿಲ್ಲ. ಈ ನನ್ನ ಮಗನ್ ಒಂದು ಹುಡುಗಿ ಸಿಕ್ಕೋದೇ ನಾನೇ ಮಾಡ್ಕೊಡ್ತೀನಿ. ಲಂಚ್ ಟೈಮ್ ಆಗಿದೆ. ಸೊ ಕಿರಣಗೆ ಒಂದು ಒಳ್ಳೆ ಊಟ, ಹೊಟ್ಟೆ ತುಂಬ ಮಾಡಿಸಿ, ಆಮೇಲೆ ಏನೋ ಒಂದು ಸಸ್ಪೆನ್ಸ್ ಇದೆ ಕಿರಣಗೆ. ಅಲ್ಲಿ ಹೋಗ್ತಾ ಕರ್ಕೊಂಡು ಹೋಗ್ತಾ ತೋರಿಸ್ತೀನಿ. ಕಿರಣ ನಿಂಗೆಲ್ಲ ಒಂದು ಇನ್ಸಿಡೆನ್ಸ್ ಜ್ಞಾಪನ ಆಯ್ತಾ? ಏನ್ ಮಾಡಿದ್ದೆ ಹೇಳು? ಇವನ್ ಆಕ್ಟಿವ್ ಆಗಿ ಲೈಟ್ ಇರ್ಲಿಲ್ಲ. ಅರ್ಲಿ ಮಾರ್ನಿಂಗ್ 4 o'clock ಅಲ್ಲಿ ಇಲ್ಲಿ ಗುಂಡಿ ಇತ್ತು. ಬಂದ್ ಬಿಟ್ಟೆ ದವಾಕೊಂಡಿದ್ದು. ಇನ್ನು ಗಾಡಿ ಹಿಂದೆ ಬಾರೋ ಅಂದ್ರೆ ಗಾಡಿನ ಬೀಳ್ಸ್ಕೊಂಡ್ ಬಂದು ಎಲ್ಲ ಸ್ಕ್ರಾಚ್ ಮಾಡ್ಕೊಂಡ್ಬಿಟ್ಟಿದ. ಗಾಡಿಗೆ ಹೆಡ್ಲೈಟ್ ಹಾಕ್ಸ್ಬೇಕು ತಾನೆ ನೀನು? ಹೆಡ್ಲೈಟ್ ಇಲ್ಲ ಅಂದ್ರೆ ನಾವು ಬಾಯಿಸ್ಕೊಳ ಸ್ವಲ್ಪ ಇಂಡಿಕೇಟರ್ ಹಾಕೋಣ ಗಾಡಿ ಓಡಿಸ್ತೀವಿ. ಯಪ್ಪ, ಅದು ಇಂಡಿಕೇಟರ್ ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಏನು ಹೊಸ ಗಾಡಿ, ಹೊಸ ಆಕ್ಟಿವ್ ಎಲ್ಲ ಹಿಂಗಂದ್ಬಿಟ್ಟೆ. ಹೊಸ ಆಕ್ಟಿವ್ ಆದ್ರೆ ಹೆಡ್ಲೈಟ್ ಬರ್ತಿರ್ಲಿಲ್ಲ. ನೋಡಿ ಇವನ್ ಇದೇ ತರ ಎಲ್ಲಾದ್ರೂ ಯಾಮಾರಿಸ್ತಾನೆ. ನನ್ನ ಹಿಂಗೆ ಯಾಮಾಸೆ ಅಂತ ಹಾಳು ಮಾಡ್ದ. ನಾವು ಮುಂದೆ ಒಂದು ಗಾಡಿಲಿ ಹೋಗ್ತಾ ಇದ್ದೋ, ಇವ್ನು ಹಿಂದೆ ಫಾಲೋ ಮಾಡ್ಕೊಂಬರೋ ಅಂದ್ರೆ ಬೀಳ್ಸ್ಕೊಂಡು ಎತ್ಕೊಂಬಂದಾನೆ. ಆಮೇಲೆ ನೋಡಿದ್ರೆ ಗಾಡಿ ಎಲ್ಲ ಸ್ಕ್ರಾಚ್ ಆಗ್ಬಿಟ್ಟದೆ. ಬ್ರೇಕ್ ಹ್ಯಾಂಡ್ಲ್ ನೋಡಿದ್ರೆ ಕಟ್ ಆಗ್ಬಿಟ್ಟದೆ. ಯಾಕೋ ಏನಾಯ್ತು ಅಂದ್ರೆ ಬಿದ್ದುಬಿಟ್ಟೆ ಕಣ ಅಂತವನೆ. ಸರಿ ಆಯ್ತು ಬಿಡಪ್ಪ, ಇನ್ನೇನು ಆಗ್ಲಿಲ್ಲ ಅಂತ. ಏನಿಲ್ಲ ಫ್ರೆಂಡ್ಸ್, ನಿತ್ಯಾನಂದ ಆಶ್ರಮಕ್ಕೆ ಒಂದ್ಸಲ ನಮಸ್ಕಾರ ಮಾಡೋಣ ಅಂತ ಟ್ರೈ ಮಾಡಿದ್ದು. ಅದು ಆ ಥರ ಆಯ್ತು ಅಷ್ಟೇ. ಬೇರೆ ತರ ನಮಸ್ಕಾರ ಮಾಡಿದೆ. ನೋಡು ಅದು ನೀನು ನಿತ್ಯಾನಂದ ಆಶ್ರಮದ ಮುಂದೆನೆ ಬಿದ್ದಿದ್ಯಲ್ಲ, ಏನೋ ಐತೆ. ಆಶ್ರಮಕ್ಕೂ ನಿನ್ಗೂ ಏನೋ ಸಂಬಂಧ ಐತೆ. ಇದೆ ನಿತ್ಯಾನಂದ ನನಗೂ ಇಲ್ಲಪ್ಪ. ಗುರುಗಳವರು. ಸೊ ಅದು ಇದು ನಮ್ಮ ರೋಡಲ್ಲಿ ಒಂದು ಇನ್ಸಿಡೆಂಟ್ ಮರೆಯೋಕ್ಕಾಗದೇ ಇರೋದು. ನಾನು MBA ಮಾಡಬೇಕಾದ್ರೆ ಈ ಕಾರ್ನ ನಾನೇ ಸ್ವಂತ ಕಷ್ಟಪಟ್ಟು ಅವಾಗ್ಲೇ ಎಜುಕೇಷನ್ ಮಾಡಿಕೊಂಡು ಜೊತೆಲೆ ದುಡ್ಕೊಂಡು ತೊಗೊಂಡಿದ್ದು ಕಾರು. ಅವಾಗ ಕಾಲೇಜಿಗೆ ಹೋಗ್ತಾ ಇದೆ ಕಾರಲ್ಲಿ. ಸೊ ಇವತ್ತು ಅವನೇ ಇದೆ ನೋಡಿ ನಮ್ಮ MBA ಹುಡುಗ. ಅವತ್ತು ಸೇಮ್ ಇದೇ ಕಾರಲ್ಲಿ ಹೋಗ್ತಾ ಇದೆ. ಇವತ್ತು ಇವನು ಅವನೇ ನೋಡಿ. ಸೊ ಒಂದೇನಂದ್ರೆ ಮಿಸ್ಸಿಂಗು, ಆ ಡೇಸ್ ಮತ್ತೆ ಬರೋಲ್ಲ. ಯಾರಿಗೆಲ್ಲ ಈ ಬಿಡದಿ ರೈಲ್ವೆ ಸ್ಟೇಷನಲ್ಲಿ ಏನಾದರೂ ಓಲ್ಡ್ ಮೆಮೊರೀಸ್ ಇದ್ದರೆ ಕಾಮೆಂಟ್ ಮಾಡಿ. ಏನು ಹೇಳಿ, ನಾವು ಕಾಲೇಜ್ಗೆ ಹೋಗ್ತಿದ್ದು ಮಜಾನೇ ಬೇರೆ. ಕಿರಣ ನೋಡಪ್ಪ, ನಿಮ್ಮ ಕಾಲೇಜು ಇದೆ. ನಾವು ಕ್ಲಾಸಲ್ಲೆಲ್ಲ ಎಷ್ಟೆಷ್ಟು ಓಡಾಡಿದ್ದೀವಿ, ಎಷ್ಟೆಷ್ಟು ಗಾಡೀಲಿ ಎಷ್ಟು ರೌಂಡ್ ಹೊಡೆದಿದ್ದೀವಿ. ಅದರಲ್ಲೂ ನಮ್ಮ ಫ್ರೆಂಡ್ಸ್ ಇದ್ರು 3 ಜನ, ರಂಜನಿ, ರಂಜಿತಾ, ಸಂಧ್ಯಾ ಅಂತ. 3 ಜನ ಸಿಕ್ಕಾಪಟ್ಟೆ. ಇಲ್ಲೊಂದು ಬಿರಿಯಾನಿ ಹೋಟ್ಲ್ ಐತೆ, ಅಲ್ಲೆಲ್ಲ ಬಿರಿಯಾನಿ ತಂದು ಎಲ್ಲ ತಿಂದಿದ್ದೀವಿ. ಕಿರಣಂಗೆ ಇಲ್ಲೊಂದು ಒಳ್ಳೆ ಮೀನು ಊಟ ಮಾಡ್ಸೋಣ ಬನ್ನಿ. ಇದು ಹೋಟ್ಲು ನೋಡೋಕ್ಕೆ ತುಂಬ ಚಿಕ್ಕದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ. ಸೊ ಕಿರಣನ್ ಜೊತೆ ಇವತ್ತು ಅದೇ ಹಾಸ್ಟೆಲ್ ಊಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇಲ್ಲೇ ಫ್ರೆಂಡ್ಸ್ 20 ರೂಪಾಯಿ ಸಾಂಬಾರು ತಗೊಂಡು ಹೋಗ್ತಿದ್ದು. ಯಾರ್ಯಾರು ಈ ಥರ ಸಾಂಬಾರು ತಗೊಂಡು ಹೋಗಿ ಜೀವನ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅವ್ರಿಗೆ ನಾವೆಲ್ಲ ಇದ್ದಿದ್ದೆ ಕಾಲೇಜ್ ಡೇಸ್ ಅಂದಮೇಲೆ. ಹಾಸ್ಟೆಲ್ ಡೇಸ್ ಅದು. ಹಾಸ್ಟೆಲ್ ಡೇಸ್ ಅಲ್ಲಿ ನೋಡೋದು ಬಾಸು ಯಾರವರು? ಯಾರು? ಪುನೀತ್ ರಾಜ್ಕುಮಾರ್ ಅಂದ್ಬಿಟ್ಟು. ಹೌದಾ? ನೀನು ಯಾರು ಫ್ಯಾನು? ಆಲ್ ಕನ್ನಡ ಇಂಡಸ್ಟ್ರೀಸ್
ಒಳ್ಳೆ ಮೀನು ಊಟ ಇದೆ. ಇದು ತುಂಬ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಜಮಾಯಿಸು ಸ್ಟಾರ್ಟ್ ಮಾಡಿ ನೀನು. ಜಮಾಯಿಸು ಅಣ್ಣ ಫಿಶ್ ಕಬಾಬ್ ಬಂತು. ಜಮಾಯಿಸು ಜಮಾಯಿಸು ನನಗೆ ಜಮಾಯಿಸು ನೀನು ಜಮಾಯಿಸು. ಕಿರಣ ಏನಾದ್ರು ಬೇಕಾ? ಏಯ್ ತಗೊಳ ಯಾಕ ಸಾಕಾ? ಇವೇ ಆಯ್ತಾ? ಬೇಬಿ ನಂದು ಕಿರಣಂದು ಊಟ ಆಯಿತು. ಹೊಡೋಣ ಬನ್ನಿ. ಈ ಗಾಡಿ ತಗೊಂಡು ಅಥವಾ 9 ಇಯರ್ಸ್ ಆಯಿತು. ಈ ಗಾಡಿ ತಗೊಂಡು ಇನ್ನೇನು 9 ಇಯರ್ಸ್ ಆಯ್ತಾ ಬಂತು. ಒಂದು ಕಂಡೀಷನ್ ಹಂಗೆ ಅದ. ತಂದಾಗೆ ಹೆಂಗಿತ್ತೋ ಈಗಲೂ ಹಂಗೆ ಇಟ್ಟಿದ್ದೀನಿ. ಗಾಡಿ ಪೇಂಟ್ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏನೂ ಚೇಂಜಸ್ ಆಗಿಲ್ಲ. ನಮ್ಮ ಕಿರಣ ಒಬ್ಬನೇ ಚೇಂಜಸ್ ಆಗಿಬಿಡಿರೋದು. ಸಾಯಂಕಾಲ ಆಯಿತು ಅಂತಂದ್ರೆ ಈ ಕಡೆ ಬರುವ. ಹಾಂ, ಈ ಸಾಯಂಕಾಲ ಆಯಿತು ಅಂತಂದ್ರೆ ಮನೆಗೆ ಹೋಗ್ತಾ ಇದೀವಿ. ಯಾವ ಆಂಜನೇಯ, ಕೋತಿ ಆಂಜನೇಯ. ಕೋತಿ ಅಂತ ಇಟ್ಕೊಂಡೆ. ಹಾಂ ಈಗ ಅವಾಗ ಹೋಗ್ತಿರೋ. ಹಾಂ, ಯಾವಾಗ ಅಂದರೆ ಅದೇ ಎಕ್ಸಾಮ್ ಇದ್ದಾಗ. ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಇದ್ದಾಗ ಅಷ್ಟೇ ಅವನು ಪಾಸ್ ಆಗಬೇಕು. ಆ ಥರ ಕೇಳ್ಕೊಂಡು ದಿವಸ ಅದು ನೋಡೋನು ಆನ್ಸರ್ ಬಂದಿದೆ ಸರಿ, ಪೆನ್ ಮಾಡಿದ ತಕ್ಷಣ ಪಾಸ್ ಆಗಬೇಕು. ಎಕ್ಸಾಮ್ ಇದ್ದಾಗ ಅಷ್ಟೇ ಇಲ್ಲಿ ಆಂಜನೇಯ, ಕೋತಿ ಆಂಜನೇಯ ದೇವಸ್ಥಾನ ಇದೆ. ದೇವ್ರು ಕಷ್ಟ ಕಾಲದಲ್ಲಿ ಅಲ್ಲ ದೇವ್ರು ನೆನೆಸ್ಕೊಳ್ಳೋ. ಎಕ್ಸಾಮ್ ಇದ್ದಾಗ ಅಷ್ಟೇ ಅವನು ಗೊತ್ತಾಯ್ತಿದ್ದು ಇಲ್ಲಿಗೆ. ಪಾಸ್ ಮಾಡಿಸ್ಕೊಳಪ್ಪ. ವ್ಯಾಲ್ಯೂ ಇದ್ದವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಪಾಸ್ ಮಾಡಪ್ಪ. ನಾನು ಅಷ್ಟೇ. ಈ ಕೋತಿ ಆಂಜನೇಯನ ದೇವಸ್ಥಾನ ಅದು ಹೇಗೆ ಅಂದರೆ ಒಂದು ಹೇಳ್ತೀನಿ ಕೇಳು. ನಾನು ಯಾಕೆ ದೇವಸ್ಥಾನ ನಂಬ್ತೀನಿ ಅಂತ. ನಮ್ಮ ವಂಶದಲ್ಲೇ ಫಸ್ಟು ಕಾರ್ ತೊಗೊಂಡಿದ್ದಿದೆ, ಓಕೆನಾ? ಇದೇ ಕಾರು ಫಸ್ಟ್ ತೊಗೊಂಡಿದ್ದು. ಅವತ್ತು ತಲೆಗೆ ಏನು ಗೊತ್ತೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋಣ ಅಂತ ಇಟ್ಕೊಂಡ್ಬಂದು ಡೈರೆಕ್ಟ್ ಶೋರೂಮಿಂದ ತಂದು ಇಲ್ಲಿ ಪೂಜೆ ಮಾಡಿಸ್ತೇಕಣಪ್ಪ ಈ ಗಾಡಿಗೆ. ಆಮೇಲೆ ತಗೋ ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲ ಗಾಡಿಗಳು ಬಂದ್ಬಿಟ್ಟು. ಸೊ ಅದೇನೋ ಒಂಥರ ಮನಸ್ಸು ತೊಗೊಂಡ್ಬಿಟ್ಟಿದ್ದೀನಿ, ಯಾವುದೇ ಗಾಡಿ ತಗೊಳ್ಳಿ. ಸೊ ಫಸ್ಟ್ ಬಂದಿಲ್ಲ ಕೋತಿ ಆಂಜನೇಯಂಗೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು, ಆಮೇಲೆ ಮನೆಗೆ ಎತ್ಕೊಂಡು. ಆಮೇಲೆ ಇನ್ನೊಂದಿದೆ ನನ್ನೊಂದು ನೆಕ್ಸ್ಟು ಪ್ಲ್ಯಾನು, ಅದು ಹೇಳಲ್ಲ. ಅದೊಂದು ಗಾಡಿ ತಂದು ಪೂಜೆ ಮಾಡಿಸ್ಬಿಟ್ರೆ ಅಲ್ಲಿಗೆ ಈ ಕಾರು ಅನ್ನೋ ಹುಚ್ಚು ಕ್ರೇಜ್ಗೆ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಅಲ್ಲಿ ಹೋಗ್ತಾ ಇದ್ದೀವಿ, ಏನು ಅಂತ ರಿವೀಲ್ ಮಾಡಲ್ವಾ? ಸೊ ಏನಿಲ್ಲ ಗೈಸ್, ಕಿರಣನ್ಗೆ ಒಂದು ಕಾರ್ ಬೇಕು. ಸೊ ಅದಕ್ಕೇ ಇಲ್ಲೊಂದು ಶೋರೂಮ್ ಇದೆ ಕೆಂಗೇರಿಲಿ, ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಕಿರಣ ದಿನ ಕಾಲೇಜ್ಗೆ ವಾಕ್ಯಲ್ ಮಾಡ್ಕೊಂಡು ಬರ್ತಿದ್ದ, ಇವತ್ತು ಕಾರ್ ತಗೊಳ್ಳೋಷ್ಟು ಇಂಪ್ರೂವ್ ಆಗಿದ್ದಾನೆ. ಆ್ಯಕ್ಚುಲಿ ಬಾಯ್ಸ್ ಅಂದ್ರೆ ಹಿಂಗೆ ಇರ್ಬೇಕು. ಆ್ಯಕ್ಚುಲಿ ಏನಂತೀಯ? ಹಾಂ, ಅಂದ್ಕೊಂಡಿದ್ದೆ ಯಾವತ್ತಾರು ನೀನು ಕಾರ್ ತಗೊಂತೀನಿ ಅಂತ. ನಾನು ಅದೇ ಆಡೋ ಕಾರ್ ತಗೊಂಡು ಇಟ್ಕೊಂಡಿದ್ದೆ. ಹಾಂ, ಇವಾಗ ತಗೋಬೇಕು. ಇವಾಗ ಏನು ಮಾಡೋದು? ಇವಾಗ ನಾನು ಕೂಡ ಅಷ್ಟೇ ಕಾರ್ ತಗೊತೀನಿ, ಯಾವುದೋ ಬೇರೆ ಶಾರ್ಟ್ಕಟ್ಟಲ್ಲಿ ತೊಗೊತೀನಿ ಅಂದ್ಕೊಂಡಿದ್ದೆ. ಬಟ್ ನಾನೇ ಕಷ್ಟಪಟ್ಟು ದುಡಿದು ಈ ಥರ ಕಾರೆಲ್ಲ ತೊಗೊತೀನಿ ಅಂತ. ಎಲ್ಲ ಬಾಯ್ಸ್ ಡ್ರೀಮ್. ಹೌದು, ಎಷ್ಟೋ ಮಿಡಲ್ ಕ್ಲಾಸ್, ನಮ್ಮ ಹತ್ರ ಮಿಡಲ್ ಕ್ಲಾಸ್ ಡ್ರೀಮ್. ಒಂದು ಕಾರು, ಒಂದು ರಾಯಲ್ ಎನ್ಫೀಲ್ಡು, ಒಂದು ಹುಡುಗಿ, ಒಂದು ಕಾರು, ಒಂದು ರಾಯಲ್ ಎನ್ಫೀಲ್ಡು, ಮತ್ತು ಒಂದು ಐಫೋನು. ಸಾಕು. ಇದೆಲ್ಲ ಎಷ್ಟೋ ಮಿಡಲ್ ಕ್ಲಾಸ್ ಕನಸು. ಬಾಯ್ಸ್ ಅದು ಸೋ ಸಿಗ್ತದೆ. ಹಾಂ, ವಯಸ್ಸಲ್ಲಿ ಸೊ ಇವತ್ತು ಕಿರಣನ ಕನಸೆಲ್ಲ ನೆರವೇರುವಂಥ ದಿನಗಳು ಬಂದಿದೆ. ಎಲ್ಲರಿಗೂ ಒಂದು ಗುಡ್ ಟೈಮ್ ಬಂದೇ ಬರುತ್ತೆ. ಅದಕ್ಕೆ ನಾವೇ ಬೆಸ್ಟ್ ಎಕ್ಸಾಂಪಲ್. ನಾನು ಕಿರಣನೇ ಬೆಸ್ಟ್ ಎಕ್ಸಾಂಪಲ್. ಯಾವತ್ತು ಟೈಮು ಬ್ಯಾಡ್ ಟೈಮೇ ಇರೋಲ್ಲ. ಎಲ್ಲರ ಲೈಫಲ್ಲೂ ದೀಪಾವಳಿ ಬರುತ್ತೆ, ಆವಾಗ ಪಟಾಕಿ ಹೊಡಿಲೇಬೇಕು. ಸೊ ಸ್ವಲ್ಪ ತಾಳ್ಮೆ ಇದ್ದೀರಿ ಅಷ್ಟೇ. ಸೊ ಫೈನಲಿ ಟಾಟಾ ಶೋರೂಮ್ ಎಂಟ್ರಿ ಆದ್ವಿ. ಕಿರಣ್ ನೋಡಿದೆ ಗ್ಲಾನ್ಸ ಚೆನ್ನಾಗಿದೆ. ಸೊ ಕಿರಣ ಗ್ಲಾನ್ಸ ನೋಡ್ತಾವನೆ. ಕಿರಣ್ ನೋಡಿ ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ. ಇಂಟೀರಿಯರ್ ಎಲ್ಲ ಟಾಪ್ ಎಂಡ್ ಇದು. ನೀನು ನೋಡು, ಕೂತ್ಕೊಂಡು ನೋಡು. ಇದು ಹೈರೈಡರ್ ಟಾಪ್ ವೇರಿಯಂಟು. ಬ್ಯಾಟ್ರಿ ಬರುತ್ತೆ, ಇಂಜಿನ್ ಬರುತ್ತೆ. ನೋಡಿ ತಗೊಂತೀಯ ತಗೊಂಬಿಡು. ಎಲಕ್ಸ್ ನಿನ್ನ ಇಗ್ನೋರ್ ಮಾಡಿದವ್ರು ಬ್ಯಾಗ್ಗೆಲ್ಲ ಗುಂಟೂರು ಮೆಣಸಿನ್ಕಾಯಿ ಇಟ್ಟಂಗೆ ಆಗ್ಬಿಡ್ಬೇಕು. ಹಾಂ, ಅದಕ್ಕೆ ತಗೋತಾ ಇಲ್ವಾ? ನೋಡಿ ಇದು ಗಾಡಿ ಅಂದರೆ ಸಖತ್ ಗಾಡಿ ಎಲಕ್ಸ್. ಹೊಡಿತೀಯ ಆನೇನೆ ಹೊಡೆದು ಬಿಡು. ಈ ಸದ್ಯಕ್ಕೆ ಬೇಡ, ಆಮೇಲೆ ನೋಡಿ.
ಒಳ್ಳೆ ಗಾಡಿ, ಮಸ್ತ್ ಗಾಡಿ ಹೈಲಕ್ಸ್. ಗಾಡಿ ಇದಂತೂ ಮಸ್ತ್ ಇದು. ಸೇಮ್ ಇದು ತಾರ್ಗಿನ ಬೆಟರಾ? ಪರ್ಫಾರ್ಮೆನ್ಸ್ ತಾರ್ಗಿಂತ ಚೆನ್ನಾಗಿ. ನೋಡಿ ತಗೊಂತೀಯ? ಗ್ರೌಂಡ್ ಕ್ಲಿಯರೆನ್ಸು, ಲೆಂತು ನೋಡಿ ತಗೊಂತೀಯ? ಇದು ಪಿಕಪ್ ಅಂತಾರ, ಪಿಕಪ್ ಟ್ರಕ್. ನಮ್ದೆಲ್ಲ ಪರ್ಟಿಕ್ಯುಲರ್ ಆಫ್ ರೋಡ್ ಅಂತಾರ. ಇದು ಆಫ್ ರೋಡ್ ಅದೇ, ಬಟ್ ಈಗ ಪಿಕಪ್ ಅಂತಾರೆ. ಕಿರಣ, ಒಂದು ಹೇಳ್ತೀನಿ ಕೇಳು. ಏನು? ಇಲ್ಲ ಅಂದ್ರೆ ಇನೋವಾ ಇಳಿಸ್ಬಿಡು. ಸರಿ ಆಯ್ತು. ಇನೋವಾ ಹೆಂಗೆ ಗೊತ್ತಾ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ಹೇಳು? ನಾನು ಈ ಸತಿ 4 ಜನ ಇದ್ದೀವಿ. 4 ಜನ. ನಿಮ್ಮ ವೈಫು, ನಿಮ್ಮ ತಂಗಿ ವೈಫು, ತಮ್ಮ ಎಲ್ಲರಿಗೂ ಒಂದೇ ಕಾರು. ಬರಲ್ಲ ಮಗ. ಸಾರಿ, ತಮ್ಮನ ವೈಫು. ಹಂಗೆ ಅಂದರೆ ಇದು ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೀವು 500 ಕಿಲೋಮೀಟ್ರ್ ಹೋಗು ಒಂದಿನ, ಒಂಚೂರು ಸ್ಟ್ರೆಚ್ ಆಗಲ್ಲ. ಅದಕ್ಕೆ ಜಾಸ್ತಿ ಇನೋವಾ ಯೂಸ್ ಮಾಡೋದು ಲಾಂಗ್ ಡ್ರೈವಿಗೆ, ಇದು ಆಟೋಮೆಟಿಕ್ ಅಲ್ವಾ? ಕಂಫರ್ಟಿಗೆ. ಆಟೋಮೆಟಿಕ್ ಇದೆ? ಹಾಂ, ಆಟೋಮೆಟಿಕ್ ಇದು. ಏನಾದರೂ ಇನೋವಾ ತೊಗೊತೀನಿ ಅಂದರೆ ನಾನೇನು ಅಬ್ಜೆಕ್ಷನೇ ಮಾಡಲ್ಲ, ಕಣ್ಣು ಮುಚ್ಕೊಂಡು ತೊಗೊತೀನಿ. ನೋಡಿ, ಇಲ್ಲಿ ಕ್ಯಾಪ್ಟನ್ ಸೀಟ್ ಇದೆ ಅಂದರೆ ಡ್ರೈವರ್ ಮುಂದೆ ಗಾಡಿ ಓಡಿಸ್ತಾರೆ, ಓನರ್ ಹಿಂದೆ ಕೂತಿರ್ಬೇಕು ಕ್ಯಾಪ್ಟನ್ ಸೀಟಲ್ಲಿ. ಟಾಪ್ ಮಾಡಲಿ ಇದೆಲ್ಲ ಟ್ರೇ ಬರ್ತೈತೆ. ಯು ಕ್ಯಾನ್ ಯೂಸ್ ಇಟ್ ಲ್ಯಾಪ್ಟಾಪ್ಸ್ ಆರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಲಂಚ್, ಟಿಫನ್. ಅದು ಬ್ಯಾಗ್ ಹೋಲ್ಡರು, ಕವರ್ ಹಾಕೋದಕ್ಕೆ. ಸೊ ಅದಕ್ಕೆ ಜಾಸ್ತಿ VIP ಗಳು ಎಲ್ಲ ಇದೆ. ಇದೆ, ಯಾಕಂದರೆ ಕಂಫರ್ಟು. ನೋಡು ಎಷ್ಟು ಲೆಗ್ ಸ್ಪೇಸ್ ಐತೆ, ಕಾಲನ್ನ ಇಟ್ಕೊಂಡು ಆರಾಮಾಗಿ ಹಿಂದೆ ಬೇಕಾದ್ರೆ ಸೀಟ್ ಡೌನ್ ಮಾಡ್ಕೊಂಡು ಮಲ್ಕೊಂಡು ಹೋಗ್ಬೋದು ಆರಾಮಾಗಿ. ಒಳ್ಳೆ ಕ್ಯಾಪ್ಟನ್ ಸೀಟ್ ಇರುತ್ತೆ ಇದು. ಇಲ್ಲಿ ಯಾವ ಕಡೆ ಡಿಸೈಡ್ ಆದಪ್ಪ? ಗ್ಲಾನ್ಸಾ? ಅದೇನು ಗ್ಲಾನ್ಸ್ ಹೇಳ್ಕೊಂಬಿಟ್ಟಿದ್ಯಾ? ಇಲ್ಲ, ಅದು ಸಕ್ಕತ್ತಾಗೈತೆ, ಒಳ್ಳೆ ಸೂಪರ್ ಗಾಡಿ ಅದನ್ನು ಗ್ಲಾನ್ಸನ. ಕೊಟೇಶನ್ ಹಾಕೋಣ. ಈಗ ಹೊಸ ಗಾಡಿ ಕೊಡಿಸ್ಲೇಬೇಕು ಏನಾದರೂ ಆಗಲಿ. ಇಲ್ಲೊಂದು ಬ್ಲ್ಯಾಕ್ ಕಲರ್ ಟೊಯೋಟಾ ಕ್ಯಾಮ್ರಿ ಇದೆ. ಗಾಡಿ ಏನು ಚೆನ್ನಾಗಿದೆ ಅಂದರೆ ಒಳ್ಳೆ ಆಡಿ BMW ತುಂಬ ಮಸ್ತ್ ಲುಕ್ ಬರ್ತೈತೆ. ಬ್ಲ್ಯಾಕ್ ಕಲರ್ ಮೊದಲೇ ಹೇಳ್ಬೇಕಾ? ಟೊಯೋಟಾ ಬಿಲ್ಡ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್. ನೋಡಿ ಇಂಟೀರಿಯರ್ ಹೇಗಿದೆ. ಅವಾಗಲೇ ನೋಡಿದ್ದು ಬ್ಲ್ಯಾಕ್ ಕಲರ್ ಕ್ಯಾಮ್ರಿ. ಸೊ ಇಲ್ಲಿದೆ ನೋಡಿ ವೈಟ್ ಕಲರ್ ಕ್ಯಾಮ್ರಿ. ಎಷ್ಟು ಪ್ರೀಮಿಯಂ ಆಗಿದೆ ಅಂದರೆ ಗಾಡಿದು ಆ ಬಿಲ್ಡ್ ಕ್ವಾಲಿಟಿ, ಬಾಡಿ ಡಿಸೈನು ಒಂಥರ ಆಡಿ BMW ಬರುತ್ತೆ ನೋಡಿ, ಆಡಿ BMW ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಸೆಡನ್ ಕಾರ್ ಇದು, ಸಖತ್ತು ಪ್ರೀಮಿಯಮ್ ಆಗಿದೆ. ಇದು ಕೂಡ ನನಗೆ ಕ್ರೇಜ್ ಇದೆ, ಕ್ಯಾಮ್ರಿ ಅಂದರೆ ತುಂಬ ಇಷ್ಟ. ಇಂಟೀರಿಯರ್ ನೋಡೋಣ ಮನೆ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ ವಾವ್. ನೋಡಿ ಅಲ್ಲ, ವೆಂಟಿಲೇಟೆಡ್ ಸೀಟ್ಸು, ಎಷ್ಟು ಸ್ಪೇಸ್ ಇದೆ. ಲಕ್ಸುರಿ ಕಾರ್ಗಳು ಇದು. ಅಷ್ಟಿಲ್ಲದೆ ಹೇಳ್ತಾರ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತ. ಬ್ಯಾಕ್ ಸೀಟ್ ನೋಡೋಣ, ಕೂತ್ಕೊಳ್ಳಿ. ಹಾಂ, ಕ್ಯಾಮ್ರಿ ಲಕ್ಸುರಿ ಕಾರು ಇದು. ಈ ಆಲ್ಮೋಸ್ಟು ರಿಚೆಸ್ಟ್ ಪೀಪಲ್ ಇರ್ತಾರೆ ನೋಡು, ರಾಯಲ್ ಫ್ಯಾಮಿಲಿಯವರು, ದೆನ್ ನಿಂತರ ಆಮೇಲೆ ಸೆಲೆಬ್ರಿಟೀಸು, ಅವ್ರು ಯೂಸ್ ಮಾಡೋ ಕಾರ್ ಇದು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸು. ನಿನ್ನ ಗಾಡಿ ನೋಡು, ಕಪ್ ಹೋಲ್ಡರ್ ಇಲ್ಲಿ ನೋಡಿ, ಇಲ್ಲಿ ಕಪ್ ಹೋಲ್ಡರಾ? ಇಲ್ಲಿ ಏನು, ಇಲ್ಲಿ ಫ್ರಿಡ್ಜ್ ಬರುತ್ತೆ ಇಲ್ಲಿ. ಅಲ್ಲ, ಓಪನ್ ಆಗ್ತದೆ. ಓಪನ್ ಆಗ್ತಾಯಿಲ್ಲ ಅದು. ಇಲ್ಲಿ ಇದು ಓಪನ್ ಆಗುತ್ತೆ. ಇದೆಲ್ಲ ಒಂದು ಕಡೆ ಫ್ರಿಡ್ಜ್ ಐತೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇದೇನಾ? ಇಲ್ಲ, ಇದು ಬೂಟ್ ಸ್ಪೇಸ್. ಇಲ್ಲ ಎಲ್ಲ ಫ್ರಿಡ್ಜ್ ಬರುತ್ತೆ ನೋಡಿ. ಇಷ್ಟೇ, ಬ್ಯಾಕ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಕಾಸ್ಟ್ಲಿ ಇದು. ಆಡಿ BMW ಬರುತ್ತೆ ನೋಡು, ಸೇಮ್ ಅಷ್ಟೇ ಕಾಸ್ಟ್ ಬರುತ್ತೆ. ದಿಗ್ಗಜರ ಥರ ನೋಡಿ. ಕಿರಣ ಏನು ಹೇಳ್ತಾನೆ ಅಂದರೆ
ಹೇಳು ಹೇಳು ಇನ್ನೊಂದ್ಸತಿ ಹೇಳು. ದಿಗ್ಗಜರ ಮೂವಿಲಿ ಎಲ್ಮಾರು ತಂದು ಸುರಿತಾರಲ್ಲ ಆ ಥರ ಸುರಿ. ಹಾಂ ಎಳ್ಮರಿ ದುಡ್ಡು ತಗೊಂಬಂದು ಸುರಿತಾರೆ ನೋಡು, ಆ ಥರ ಸುರು. ಹಂಗೆ ಸುರಿದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರಬೇಕು. ಏಯ್ ತತ್ತಾರಲ್ಲ ಮೂಟೆ ಅಂತ. ಎಳ್ಮರಿ ದುಡ್ಡು ಸುರಿಬೇಕು, ಗಾಡಿ ಎತ್ಕೊಂಡು ಹೋಯ್ತಾ ಇರಬೇಕು. ಒಂದು ಹೇಳ ತತ್ತಾರಲ್ಲ ಎಳ್ಮಡಿ ದುಡ್ಡ ಮೂಟೆಲಿ ಎತ್ಕೊಂಡು ಹೋಗ್ಬಿಡೋಣ ಮನೆಗೆ. ಯಾರು ತವಲ್ಲ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ಯಾ? ಕೋಟಿ ನಾವು ಫುಟ್ಪಾತ್ ಓಡಾಡಿರೋ ವಂಶಕಲ್ಲ ನಮ್ದು. ಓಹೋ ದಿಗ್ಗಜರು ಅಂಬರೀಷ್ ಅಣ್ಣ ಆಗ್ಬಿಟ್ಟವನೆ ಕಿರಣ್. ಕಾರ್ ತರಕ್ ಬಂದ್ರೆ, ಕಾರ್ ನೋಡಕ್ ಬಂದ್ರೆ ಅದೇ ಫೀಲು. ಎಳ್ಮರಿ ದುಡ್ಡು, ರಾಗಿ ಮರಿ ದುಡ್ಡು, ರೇಷ್ಮೆ ಮರಿ ದುಡ್ಡು, ಇದೇನೇ ನೆನಪು ಇರೋದು. ಬಾಳೆ ಮರಿ ದುಡ್ಡು. ಅದಕ್ಕೆ ಹೇಳೋದು ಫಸ್ಟು ಫಾರ್ಮರ್ಸ್ ಆಗಿ, ಆಮೇಲೆ ಮೂಟೆ ತಂದು ಸುರೀರಿ, ಕಾರ್ ಎತ್ಕೊಂಡು ಹೋಯ್ತಾರೆ. ಕಿರಣ ನೋಡಿ ನಮ್ಮ JVIT ಕಾಲೇಜು MBA ಲೆಕ್ಚರ್ ಪವಿತ್ರ ಮ್ಯಾಮ್ ನಾವು ಮಾತಾಡ್ಸೋನೆ. ಏನಪ್ಪ ಇಷ್ಟು ದಿನ ಆಗಿದ್ದು ಮಾತಾಡಿಸಿ? ಸುಮಾರು ಒಂದು 5 ವರ್ಷ ಆಗಿದೆ. ಹಾಂ, ಈಗ ನೆನ್ಸ್ಕೊಂಡಿದ್ಯಾ 5 ವರ್ಷ ಆದ್ಮೇಲೆ? ನೀನು ನೆನ್ಸಿದ್ದು 5 ವರ್ಷ ಹಾಕೊಂಡು ಈಗ ಫೋನ್ ಮಾಡಿ ಇಮಿಡಿಯೇಟ್ಲಿ ಮಾತಾಡೋಣ. ಕಿರಣ ಏನೋ ಡೆಕಾತ್ಲನಲ್ಲಿ ಶಾಪಿಂಗ್ ಮಾಡ್ಬೇಕಂತೆ. ಎಲ್ಲ ನೀನು ಮಾಡಬೇಕಾಗಿರೋದೆಲ್ಲ ನಾನು ಮಾಡಬೇಕು ಅಂತ ಹೇಳು. ಇದೇ ಭಾಳ ಬಂದ್ಬಿಟ್ಟೆ. ಅದಕ್ಕೆ ಕರ್ಕೊಂಡು ಹೋಗ್ತಾನೆ ನೋಡಿ. ನಮ್ಮಪ್ಪ ಫುಲ್ ರಿಚ್. ಪಾಕೆಟ್ ಮನಿ ಕೇಳಿದ್ರೆ ಹಾಂ ತುಂಬ ಕೊಟ್ಬಿಡೋರು. ಖರ್ಚು ಮಾಡೋಕೆ ಪಾಕೆಟ್ ಮೇಲೆ ಕೇಳಿದ್ರೆ ಎಳ್ಮರಿ ದುಡ್ಡು ಚೀಲದಲ್ಲಿ ಕೊಟ್ಬಿಡೋರು. ಅದನ್ನ ಎಲ್ಲಿ ಖರ್ಚು ಮಾಡಲಿ ಅಂತ ಗೊತ್ತಾಗ್ತದೆ ಬರ್ತಿದೆ. ನಿನಗೆ ಎಳ್ಮರಿ ದುಡ್ಡು, ನನಗೆ ರಾಗಿ ಮರಿ ದುಡ್ಡು. ಏನೋ ಮತ್ತೆ ನಿಮ್ಮೂರು ಸಿಟಿನೇ ಆಗೋಯ್ತಲ್ಲ. ಹಾಂ, ಬೆಂಗಳೂರು ಸೌತಮ್ಮ. ಮೊದಲೆಲ್ಲ ಇಲ್ಲಿ ಬರೋದಕ್ಕೆ ಏನೋ ದೂರ ಬರ್ಬೇಕಾ ಅನ್ಕೊಳ್ವ, ಈಗೆಲ್ಲ ಸಿಟಿನೇ. ಹೌದು, ದೂರ ಬಂದಿದೆ ಡೆಕತ್ಲಾನು. ಹಾಂ, ಜಸ್ಟ್ 15 ಮಿನಿಟ್ ಅಷ್ಟೇ ಬೆಂಗಳೂರು. ಅದಕ್ಕೆ ನೀನು ಬಂದ್ಬಿಡು ಇಲ್ಲಿಗೇನೆ. ನಿಮ್ಮ ಸೈಟ್ ಆಯ್ತಲ್ಲ ತಾತ್ಕೊಂಡಿಲ್ಲಿ ಮನೆ ಕಟ್ಬಿಡು. ಮನೆ ಕಟ್ಬಿಡೋಣ. ಹಾಂ, ನೀನು ಬೆಂಗಳೂರನ್ನೇ ಆಗ್ಬಿಡ್ತೀಯ. ಏನೋ ನನಗೆ ಡ್ರೈ ಫಿಟ್ ಬೇಕಂತೆ, ತುಂಬ ಬಿಸಿಲು ಅಂತ ಹೇಳ್ತಿದ್ದೆ, ಅದಕ್ಕೆ. ಫಿಟ್ಟಿಂಗ್ ಕರೆಕ್ಟ್ ಆಯ್ತಾ? ಇದು ಜಾಸ್ತಿ ತೊಗೊಳೈತಲ್ಲ. ತೊಗೊಳೇನಿಲ್ಲ, ಕರೆಕ್ಟ್ ಆಯ್ತಾ? ಹಾಂ, ಎಲ್ಲೋ ಕರೆಕ್ಟ್ ಆಗಿದೆ. ಈ ಕಡೆ ತಿರ್ಗೋ, ಒಂದು ಲುಕ್ ಕೊಡು. ಏನೋ ಸಲ್ಮಾನ್ ಖಾನು. ಹಾಯ್ ಬ್ರೋ, ಹೇಗಿದ್ರು? ನೋಡಿದ್ದಲ್ಲ ಅವತ್ತು ಟ್ರಿಪ್ ಹೋಗಿದ್ವಿ. ಹೇಗಿದ್ದೀರಾ? ಹಾಂ, ಹೇಗಿದ್ದೀರಾ? ಸ್ವಲ್ಪ ಭಯ. ಮಲ್ಕೊಳು. ಎಷ್ಟು 1 2 3 ಜನ ಆರಾಮಾಗಿ. ಹಾಂ, ನಿಮ್ಮ ತೋಟಕ್ಕೊಂದು ಹಾಕೊಂಬಿಡಿದು. ನಿಮ್ಮ ತೋಟಕ್ಕೊಂದು ಹಾಕೋ, ನಮ್ಮ ತೋಟಕ್ಕೆ ಹಾಕೋಬಿಟ್ಟು ಅಷ್ಟೇ. ಯಾಕೆ ಆನೆ ತುಳ್ಕೊಂಡೈತದ? ತುಳ್ಕೊಂಡೈತಲ್ಲ. ಅದೇ ಇದು ಮಗಯ್ಯ ಹೆಂಗೆ ನಿಂತವನೆ. ಹೀರೋ ಏನೋ ನೀನೇ ಟೈಗರ್ ತರ ಕಾಣ್ತೀಯಾ? ಇದೆಲ್ಲ ಎಡಿಟ್ ಮಾಡ್ಬಿಡ್ಬೋದು. ಹಂಗೆ ಒಂದು ಉರಿ ಡ್ಯಾನ್ಸ್ ಹಾಕು ಸ್ಟೆಪ್. ಟೈಗರ್ ಅವನಾರು ಹೇಳ್ತಾನಲ್ಲ, ಹುಲಿ ಹೆಬ್ಬುಲಿ ಇವನು. ಇಲ್ಲ ಇರೋಣ ಇಡ್ತಾನೆ ನೋಡಿ, ಅವ್ನು ಇಟ್ರೆ ಶಾರ್ಟು. ಏ ಮಗು. ಹಾಂ, ಏಸಿ ಮಾಡಕ್ಕೆ ಹೋಗಿ ಏಸಿ ಮಾಡ್ಬಿಟ್ಟೆ. ಏಸನೇ ಮಾಡಿದೆ. ಇವಾಗ ಕರೆಕ್ಟ್ ಹೊಡಿತೀನಿ ನೋಡಿ ಬದ್ದಿಕ್ಕೆ. ನಿನ್ನ ಕಾಲೇಜಲ್ಲಿ ಒಂದು ಹುಡುಗಿನೇ ಪಟಾಯಿಸ್ಲಿಲ್ಲ, ಈ ಗೇಮೆಲ್ಲ ಆಯ್ತದ ನಿನ್ನ ಕೈಲಿ. ಟಾರ್ಗೆಟ್ ಮಿಸ್ ಆಯ್ತವೆ. ಕಾಲೇಜಿಂದನೇ ಹಿಂಗೆ ಇವ್ನು ಯಾವ್ದು ಗುರಿ ಇಡ್ತಾನೋ ಅದು ಯಾವುದು ಆಗಲ್ಲ. ಕಾಲು ಮುರ್ದು ಹಾಕೊಂಡ್ಬಿಡ್ತೀಯ ಕಣ ಮೇಡಮ್. ಈ ಶರ್ಟ್ ನೋಡಿಲ್ಲಿ ಒಳ್ಳೆ ಬರ್ಬರಿ ಪ್ಯಾಟ್ರನ್ ತಾನೇ ಇದು. ಬರ್ಬರಿ ಶರ್ಟ್ ಬರೋದು ನೋಡು, ಸೇಮ್ ಅದೇ ಪ್ಯಾಟ್ರನ್ ಥರ ಆಯ್ತಾನೆ ಇದು. ನಿನಗೂ ಗೊತ್ತಿಲ್ಲ ಏನು ಒಂಚೂರು ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ. ಮುಂದೆಗಡೆ ಇರೋ ಕ್ಯಾಪ್ ತೆಗೆದ್ರಲ್ವೇನ ಅಣ್ಣ, ಎದುರುಗಡೆ ಇರೋ ಫಿಗರ್ ಕಾಣೋದು. ಎದುರುಗಡೆನೂ ಫಿಗರ್ ಇಲ್ಲ, ಯಾವ ಫಿಗರ್ ಇಲ್ಲ. ಏನದು ಹೊಡಿ. ಹಾಂ, ಬರೀ ಇಂಥದೆಯ ಅದ್ರಲ್ಲಿ 6 ಜನ ನೋಡು, ಎಲ್ಲ ಥರ ನೋಡಿ.
ಫುಲ್ಲು ಶೈನಿಂಗ್ ಹೋಗ್ಬಿಟ್ಟಿದ್ಯಾ ಮುಗ್ದಿರೋ ಕಡೆ. ಹಾ. ಸುಖ ಪುರುಷನಪ್ಪ ನೀನು, ಸುಖ ಪುರುಷ. ಹೊಸ ಮನೆ, ಹೊಸ ಕಾರು, ಹೊಸ ಫೋನು. ಲಡ್ಡು ಬಂದು ಬ್ಯಾಗೆ ಬಿತ್ತು. ಏನೋ ಕಿರಣ 6,500 ಶಾಪಿಂಗ್ ಮಾಡಿದ್ಯಲ್ಲ. ಅಲ್ಲ ಮಾಡೋದು ನನ್ನ ಮಗ, ಏನನ್ನ ಮಗ ನನಗೆ ಶಾಪಿಂಗ್ ಮಾಡಿದೆ ಅಂತ. ಈ ಥರ ಹಿಂಸೆ ಕೊಟ್ರೆ ಯಾರು ಹೇಳು ಹೇಳು. ಈ ಥರ ಹಿಂಸೆ ಕೊಟ್ಟರೆ ಯಾರು ಸಾರ್ ಬದುಕ್ತಾರೆ? ಆಯ್ತು 6 ಗಂಟೆ ಆಯ್ತು, ನಡಿ ಒಂದು ನಿನ್ನ ಮಾತು. ಆಗ್ಲಿ ಬರೋ, ಯಾಕೆ ಎದ್ರಕತ್ಯಾ? ಸರಿ ಹೊರಡೋಣ. ಹಾಂ ಬಾ. ಚೆಕ್ ಮಾಡ್ತೀರಾ ಕಿರಣ? ಅವಲ್ಲೇ 1-2 ಬಾಲ್ ಎತ್ಕೊಂಡಲ್ಲ ಎಲ್ಲ ಅಲ್ಲೇ ಇಟ್ಬಿಟ್ಟ. 2 ಬಾಲ್ ಎತ್ಕೊಂಡ ನಾನು. ಹೇಳೋ ಹಿಂದಿಲಿ. ಬಾಯ್ ಬಾಯ್. ಪಾಕೆಟ್ ಚೆಕ್ ಕರೋ, ಚೆಕ್ ಕರೋ. ಸೊ ಫೈನಲಿ ಡೆಕಾತ್ಲಾನಲ್ಲಿ ಶಾಪಿಂಗ್ ಎಲ್ಲ ಆಯಿತು. ಸೊ ಕಿರಣ್, ಏನು ನೆಕ್ಸ್ಟ್ ಪ್ಲಾನು? ಮನೆ ಕಡೆ. ಹಾಂ, ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಹಾಂ ಬಾ, ಹತ್ತು ಗಾಡಿ. ಕಿರಣ ನಮ್ಮ ಕಾರ್ ಓಡಿಸ್ತಾನಂತೆ, ಈಸ್ಕೊಂಡವನೆ. ನೋಡೋಣ. ಹುಷಾರು ಕಣ, ತುಂಬ ಎಮೋಷನ್ಸ್ ಐತೆ ಓಡಿಸ್ತೀನಿ ಬಾ ತಲೆ ಈ ಗಾಡೀಲಿ, ಅದನ್ನೇ ಹೇಳೋದು. ಸೊ ಫೈನಲಿ ಕಿರಣ ಹೊಂಟ ಮನೆಗೆ. ಹಾಂ, ಮನೆಗೆ ಹೊಂಟವನೆ. ಬಾಯ್ ಬಾಯ್. ನೆಕ್ಸ್ಟ್ ಯಾವಾಗ ಬರ್ತೀಯಪ್ಪ? ಬರ್ತೀನಪ್ಪ ನೆಕ್ಸ್ಟ್ ಮದುವೆ. ಹಾಂ, ಮದುವೆ ಯಾರ್ದು? ನಿಂದು. ಏಯ್, ನಾನೇ ನಿನ್ನ ಮದುವೆ ಗೊತ್ತಿ ಬಿಡೋದು. ನಿಂದೆ ಫಸ್ಟ್ ಆಗೋದು. ಈ ಮಾತಾಡ್ತೀಯಾ? ಓಕೆ, ಬಾಯ್ ಬಾಯ್. ಸಿಗೋಣ. ಬಾಯ್, ಸಿಗುವ. ಬಾಯ್ ಬಾಯ್ ಬ್ರೋ. ಬಾಯ್ ಬ್ರೋ. ಓಕೆ, ಟಾಟಾ, ಬಾಯ್ ಬಾಯ್. ಹುಷಾರು. ಹಾಂ, ಫೋನ್ ಹಾಕು. ಸರಿ ಆಯ್ತು. ಓಕೆ ಬಾಯ್. ಹಾಂ.